ಅಕ್ಷಯ್ ಅದು ಕೂಡ ನಿಮ್ಮ ಜಾತಕನೇ, ನಿಮ್ಮ ವಾರಸ್ದಾರಳು. ಇನ್ನೇನ್ ಬೇಕಮ್ಮ? ಇಷ್ಟು ಒಳ್ಳೆ ಮುಹೂರ್ತನ ನೀವು ಕೈ ಬಿಡಬೇಡಿ. ದಯವಿಟ್ಟು ಯಾರು ಅಜ್ಜಿಗೆ ತೊಂದರೆ ಕೊಡಬೇಡಿ. ಲೋಕಕ್ಕೆ ಆ ಅಮ್ಮನವ್ರು ಹೇಗೋ ನಮ್ಮೆಲ್ರಿಗೂ ಅಜ್ಜಿ ಕೂಡ ಹಾಗೆ. ಏನೇ ಯೋಚನೆ ಮಾಡಿದ್ರು 100 ಸತಿ ಯೋಚನೆ ಮಾಡ್ತಾರೆ. ಇನ್ನು ವಾದ ಮಾಡೋದು ಬೇಡ, ಎಲ್ಲರೂ ಹೊರಡೋಣ. ಅದಲ್ಲಮ್ಮ. ಬಾವಾ ಬೇಡ. ಅತ್ತೆ ಇಷ್ಟು ಬಲವಾಗಿ ನಿರ್ಧಾರನ ತಗೊಂಡಾದ್ಮೇಲೆ ಇನ್ನವ್ರ ಮನ್ಸನ್ನ ಬದಲಾಯಿಸೋಕ್ಕಾಗಲ್ಲ. ನಮ್ಮ ಮಗಳಿಗೆ ಗೌರವ ಸಿಗ್ಬೇಕು ಅಂತ ಅನ್ಕೊಂಡ್ವಿ. ಆ ಗೌರವ ಅಭಿಮಾನ ಜನರಿಂದ ಸಿಕ್ತು, ಅಷ್ಟಕ್ಕೆ ಸಾಕು ಅನ್ಕೊಳ್ಳೋಣ. ನಮಗೆ ನಮ್ಮ ಮಗಳು ನಮ್ಮ ಜೊತೆ ಇದ್ರೆ ಸಾಕು. ನಮಗೆ ಯಾವ ಆಡಂಬರನೂ ಬೇಡ, ಮೂಗುತ್ತಿನೂ ಬೇಡ. ನಡೀರಿ ಹೋಗೋಣ. ತುಂಬಾ ದೊಡ್ಡ ಸತ್ ಕ್ಷಮಿಸ್ಬಿಡಿ. ನಾವು ಮತ್ತೊಂದು ಸಂದರ್ಭದಲ್ಲಿ ಸಿಗೋಣ. ಎಲ್ರೂ ಹೊರಡಿ. ಇಲ್ಲೋಡು, ಕಣಿ ಹೇಳೋಳಿಗೆ ಸನ್ಮಾನ ಮಾಡೋಣ ಬಾ. ಅವಳು ಹೇಳಿದಾಗೆ ನಮಗೆ ತೃಪ್ತಿ ಆಯ್ತು. ಅಕ್ಷಯ ಕಥೆಯಲ್ಲಿ ಈ ತಿರುವು ಏನೋ ನನಗೆ ಅರ್ಥ ಆಗ್ತಿಲ್ಲ ಅತ್ತೆಯವ್ರೆ. ಶ್ರೀಕರಿಂದ ಅವನಿ ಪ್ರೆಗ್ನೆಂಟ್ ಆಗೋ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ಮಕ್ಕಳಾಗೋ ಅದೃಷ್ಟ ಅವನಿ. ಸರ್, ಪ್ಲೀಸ್ ಕಮ್. ಹೇಳಿ ಸರ್. ಫಂಕ್ಷನ್ ಅಲ್ಲಿ ಅವನಿ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋ ಆ ಸುಪಾರಿ ಕಿಲ್ಲರ್ನ CCTV ಆಧಾರದ ಮೇಲೆ ಒದ್ದು ಒಳಗಾಕಿದ್ದೀನಿ ಸರ್. ಅವನೀನ್ ಯಾಕೆ ಟಾರ್ಗೆಟ್ ಮಾಡ್ದ? ಯಾಕೆ ಸಾಯಿಸ್ಬೇಕು ಅನ್ಕೊಂಡ್ನೋ? ರೀಸನ್ ಏನಾದರೂ ಹೇಳ್ದ? ಆಸ್ ಯೂಶುವಲ್ ಆಗಿ ಮೊದಲು ಮೊಂಡುತನದಿಂದ ಆನ್ಸರ್ ಮಾಡ್ದ. ಆಮೇಲೆ ನಮ್ಮ ಸ್ಟೈಲಲ್ಲಿ ಕೇಳಿದಾಗ ವಿಕ್ಕಿ ಅನ್ನೋನು ಮರ್ಡರ್ ಕಾಂಟ್ರಾಕ್ಟ್ ಕೊಟ್ಟಿದ್ದಕ್ಕೆ ಅಟ್ಯಾಕ್ ಮಾಡಿದೆ ಅಂತ ಒಪ್ಕೊಂಡ. ವಿಕ್ಕಿ? ಹೂ ಇಸ್ ವಿಕ್ಕಿ? ವಿಕ್ಕಿ ಬಗ್ಗೆನೇ ಎನ್ಕ್ವೈರಿ ನಡೀತಿದೆ ಸರ್. ಅವನು ಮಿನಿಸ್ಟರ್ ಮಗ. ಹಿಂದೆ ರೇಪ್ ಕೇಸಲ್ಲಿ ನಿಮ್ಮಿಂದ 7 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಿರೋದು ನಮಗೆ ಗೊತ್ತಾಯ್ತು. ಆ ವಿಕ್ಕಿಗೆ ಅವನಿ ಫಸ್ಟ್ ಟಾರ್ಗೆಟ್ ಆದ್ರೆ ನೀವು ಸೆಕೆಂಡ್ ಟಾರ್ಗೆಟ್. ಸರ್, ನಾನು ಫರ್ದರ್ ಪ್ರೊಸೀಡಿಂಗ್ ಮಾಡ್ತೀನಿ. ಅಗತ್ಯ ಬಿದ್ದಾಗ ಅವನಿ ಅವರು ಸ್ಟೇಷನ್ಗೆ ಬರಬೇಕಾಗುತ್ತೆ. ಓಕೆ, ಶೋರ್. ಶಾಲ್ ಐ ಗೋ ಸರ್? ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಇಟ್ಸ್ ಓಕೆ ಸರ್.
ಅಷ್ಟಕ್ಕೂ ಏನ್ ನಡೀತಿದ್ಯೋ ನನಗ್ ಭಯ ಆಗ್ತಿದೆ ಕಣೋ ಸತ್ಯ. ಸತ್ಯನ ಗೆಲ್ಸೋದಕ್ಕೆ ಈ ಸತ್ಯ ಹೋರಾಡ್ತಾ ಇರ್ಬೇಕಾದ್ರೆ ಅವತ್ತು ಅವನಿ ಆಧಾರಗಳನ್ನ ತಗೊಂಬಂದು ನನ್ನ ಗೆಲ್ಸಿದ್ಲು. ಶಿಕ್ಷೆ ಅನ್ಭವಿಸ್ದೋನು ಅವನಿ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದಾನೆ. ನೀನಿಂಥ ವೃತ್ತಿಲಿ ಇರೋದಕ್ಕೆ ಒಂದೊಂದ್ಸಾರಿ ಗರ್ವ ಅನ್ಸತ್ತೆ ಕಣೋ, ಒಂದೊಂದ್ಸಾರಿ ಏನೋ ತುಂಬಾ ಭಯ ಆಗತ್ತೆ. ಎಲ್ರ ಹಾಗೆ ನೀನು ಕೂಡ ಯಾವ್ದಾದ್ರೂ ಮಾಮೂಲಿ ಕೆಲಸ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಸತ್ಯ. ನಿನ್ ಭಯದ ಹಿಂದೆ ಇರೋ ಪ್ರೀತಿ ನನಗೆ ಅರ್ಥ ಆಗುತ್ತಮ್ಮ. ಹಾಗಂತ ನಿನ್ ಹಾಗೆ ಪ್ರತಿ ತಾಯಿ ಯೋಚನೆ ಮಾಡಿದ್ರೆ ಸಮಾಜದಲ್ಲಿರೋ ಅನ್ಯಾಯನ ಎದುರಿಸೋದಕ್ಕೆ ನನ್ನಂತ ಲಾಯರ್ ಹುಟ್ಟಲ್ಲ ಅಮ್ಮ. ವ್ಯವಸ್ಥೆನ ರಕ್ಷಿಸೋದಕ್ಕೆ ಪೊಲೀಸರು ತಯಾರಾಗಲ್ಲ. ದೇಶನ ಕಾಪಾಡೋದಕ್ಕೆ ಸೈನಿಕರು ಮುಂದೆ ಬರಲ್ಲ. ನಾನು ಲಾಯರ್ ಆಗಷ್ಟೇ ಅಲ್ಲ, ಕಾಮನ್ ಮ್ಯಾನ್ ಆಗಿದ್ರೂ ಕೂಡ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರೆ ಸುಮ್ಮನೆ ಇರೋ ಮನುಷ್ಯ ಅಲ್ಲ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ವಾ? ಏನ್ ಮಾತಾಡ್ಬೇಕು ಅರ್ಥ ಆಗದೆ ಇರೋ ಅಯೋಮಯ ಪರಿಸ್ಥಿತಿಲಿದ್ದೀನಿ ಕಣೋ. ನನ್ನ ಬಗ್ಗೆ ಯೋಚನೆ ಮಾಡೋ ಜವಾಬ್ದಾರಿ ನಿನಗೆಷ್ಟಿದೆಯೋ ಅವನಿ ಬಗ್ಗೆ ಯೋಚನೆ ಮಾಡೋ ಜವಾಬ್ದಾರಿ ನನಗೂ ಅಷ್ಟೇ ಇದೆ ಅಮ್ಮ. ಅವನಿಗೆ ಈ ವಿಷಯ ಹೇಳಿದ್ರೆ ತುಂಬ ಟೆನ್ಷನ್ ಮಾಡ್ಕೋತಾಳೆ. ಅದಕ್ಕೆ ನಾನು ಅವನಿಗೆ ನೆರಳಾಗಿದ್ದು ರಕ್ಷಣಾ ಕವಚ ಆಗಬೇಕು. ಅವನಿ ಎಲ್ಲಿಗೆ ಹೋಗ್ತಾ ಇದ್ರು, ಏನೇ ಮಾಡ್ತಾ ಇದ್ರು, ಅವಳ ಪ್ರತಿ ಮೂಮೆಂಟ್ಸ್ನ ತಿಳ್ಕೊಂಡು ಪ್ರತಿ ಕ್ಷಣ ಕಾಪಾಡ್ತಾನೆ ಇರ್ತೀನಿ. ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಅವನಿಗೆ ಬಾಡಿ ಗಾರ್ಡ್ ಥರ ಇರ್ತೀನಿ. ಇವನು ಪ್ರತಿ ನಿಮಿಷ ಅವನಿ ನೆನಪಲ್ಲೇ ಕಳೀತಿದ್ದಾನೆ. ಮುಂದೆ ಮುಂದೆ ಇವ್ರ ಕಥೆ ಎಂಥ ತಿರುವು ಪಡೆಯುತ್ತೋ ಅಂತ ಗೊತ್ತಿಲ್ಲ. ಅತ್ತೆ ಅಕ್ಷಯಗೆ ಮೂಗುತಿ ಕೊಡೋದು ಖಾಯಂ ಅಂತ ಅತ್ತೆ ರಾಜಮುದ್ರೆ ಹಾಕಿದ್ದೀನಿ ಅಂತ ಹೇಳಿದ್ಮೇಲೆ ಅಂತ ಫಂಕ್ಷನ್ಗೆ ನಾವ್ಯಾಕೆ ಬರೋದ್ ಬಿಡು ಅಂತ ನಾನು ನನ್ನ ಯಜಮಾನ್ರು ಸುಮ್ನಾದ್ವಿ. ಒಟ್ನಲ್ಲಿ ದಿಗ್ವಿಜಯದಿಂದ ಮೂಗುತಿ ಕಾರ್ಯಕ್ರಮ ಅಟ್ಟರ್ ಫ್ಲಾಪ್ ಆಗೋಯ್ತು. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಜಾತಕ ಹೊಂದಾಣಿಕೆ ಆಗ್ದಿರೋ 3 ಸೊಸೆಂದ್ರಿಗೂ ಆ ಮೂಗುತಿ ಸಿಗ್ಲಿಲ್ಲ ಅಂದ್ರೆ ಒಂದ್ ಅರ್ಥ ಇದೆ. ಆದ್ರೆ ಅತ್ತೆ ಅಂತ ಜಾತಕದಲ್ಲಿ ಅಮ್ಮನೋರ್ ಅಂಶದಲ್ಲಿ ಕಾರಣ ಜನ್ಮಳಾಗ್ ಹುಟ್ಟಿರೋ ಅಕ್ಷಯಗೂ ಕೂಡ ಮೂಗುತಿ ಸಿಗ್ಲಿಲ್ಲ ಅಂದ್ರೆ ಆಶ್ಚರ್ಯವಾಗಿದೆ. ಚಿಕ್ಕ ಬಂಗಾರ, ವೇದವತಿ, ವೇದವತಿ, ಏನು ನಮ್ಮಮ್ಮನ ಹೆಸರಿಟ್ಟು ಕರಿತಾ ಇದೆಯಾ ಗೌರವ ಕೊಡ್ದೇನೆ? ಆ ಹೆಸರಿನ ದೊಡ್ಡತನನ ಉಳಿಸ್ಕೊಂಡಾಗ್ಲೇ ಗೌರವ ಇರುತ್ತೆ. ಹಳ್ಳಿಲಿ ಅವನಿ ಶ್ರೀಕರ್ಗಾದ ದಾರುಣವಾದ ಅವಮಾನದ ಬಗ್ಗೆ ಗೊತ್ತಿರೋ ಹಾಗಿದೆ. ಅದಕ್ಕೆ ಧೂಳೆಬ್ಸೋದಕ್ಕೆ ಬಂದಿದ್ದಾಳೆ ಅಂತ ಕಾಣಿಸುತ್ತೆ. ಸುಜಾತ ಅಂದ್ರೆ ಲೇಡಿ ಲೆಬಲ್ ಸ್ಟಾರ್ ಅಂತ ನಿಮ್ ಬಗ್ಗೆ ಕೇಳಿದ್ದೆ. ಆದ್ರೆ ಲೈವ್ ಆಗಿ ನಿಮ್ ಪರ್ಫಾರ್ಮೆನ್ಸ್ ನೋಡೇ ಇಲ್ಲ. ಇವತ್ ನಂಗ ಆ ಚಾನ್ಸ್ ಸಿಕ್ಕಿದೆ. ಏನಮ್ಮ? ಅಕ್ಷಯಾಗೆ ಮೂಗುತಿನ್ ಕೊಡ್ತೀನಿ ಅಂತ ದೊಡ್ಡದಾಗಿ ಮಾತು ಕೊಟ್ಟಿದ್ದೆ ಅಲ್ವಾ ವೇದವತಿ? ಮತ್ ಯಾಕೆ ಮಾತು ತಪ್ಪದೆ? ನನ್ನ ಮನೆಯೊಳಗಡೆ ಕಾಲಿಡೋ ಬಂಧುತ್ವ ನಿನಗಿದೆಯೇನೋ? ನನ್ನ ಪ್ರಶ್ನಿಸೋ ಅಧಿಕಾರ ನಿನಗಿಲ್ಲ. ಅತ್ತೆ ಅಂತ ಕರೆಯೋ ಸಲಿಗೆ ನಿನಗಿದೆಯೇನೋ? ವೇದವತಿ ಅಂತ ಕರೆಯೋ ಅರ್ಹತೆ ನಿನಗಿಲ್ಲ. ಎಲ್ಲದನ್ನು ಮೀರಿ ನಿನ್ನ ಪ್ರಶ್ನೆಗಳಿಗೆ ಉತ್ತರನ ಕೊಡಬೇಕಾಗಿರೋ ಅಗತ್ಯ ನನಗಿಲ್ಲ. ಅಕ್ಷಯ ಒಬ್ಳು ಕಾರಣ ಜನ್ಮಳು ಅಂತ ಎಲ್ರೂ ಮುಂದೆ ಹೇಳಿದ್ ನೀವು ಮಾತು ಬದಲಾಯಿಸೋದ್ರ ಹಿಂದೆ ಏನೋ ಒಂದು ಕಾರಣ ಇರತ್ತೆ ಅಲ್ವಾ? ಆ ಕಾರಣ ಏನು ಅಂತ ಹೇಳಿ ಅತ್ತೆ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ನಂತೆ. ನಿನ್ನಂಥವನೇ ಒಬ್ಬ. ನೀವು ಅಮ್ಮನ್ ಪ್ರಶ್ನಿಸ್ತಿರೋ ರೀತಿ ಕೂಡ ಹಾಗೇ ಇದೆ.
ಸಖತ್ತಾಗಿ ಹೇಳ್ದೆ ಅಕ್ಕ. ಬಿಟ್ಟಿ ಗೌರವ ಸಿಕ್ತು ಅಂತ ತುಂಬಾ ಮೆರೆದ್ರೆ ಹೀಗೆ ಅವಮಾನ ಆಗುತ್ತೆ ಅನ್ನೋ ಹಾಗೆ ಇವ್ರಿಗೆ ಸರಿಯಾಗಿ ಆಯ್ತು. ಸ್ವಾರ್ಥ ಬುದ್ಧಿ, ಅಸೂಯೆ ಗುಣ ತೋರಿಸಿದ್ರೆ ಅವನಿ ಅವರು ಅಧೋಗತಿ ಪಾಲಾಗೋದು ಖಾಯಂ. ನನ್ನ ಅಪ್ಪ ಅಮ್ಮ ಸ್ವಾರ್ಥ ಅನ್ನೋ ಮಾತಿಗೆ ತುಂಬ ದೂರ ಇರ್ತಾರೆ. ಅಸೂಯೆ ಅನ್ನೋ ಬುದ್ಧಿ ಹತ್ರ ಕೂಡ ಬರಕ್ ಬಿಡಲ್ಲ. ಅಮ್ಮ ಅಪ್ಪನ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಒಳ್ಳೆ ಟೀಚರ್ ಹೇಳ್ದಂಗೆ ಹೇಳ್ತಿದ್ಯಲ್ಲ. ನಿಮ್ ಮನ್ಸಲ್ಲಿರೋದೇ ಬೇರೆ, ನೀವ್ ಹೊರ್ಗಡೆ ಮಾತಾಡ್ತಿರೋದೇ ಬೇರೆ. ನೀನ್ ಮಾತಾಡ್ಬೇಡ ಶೌರ್ಯ. ಮೊದ್ಲೇ ಅವರಿಗೆ ನಮ್ಮ ಮೇಲೆ ತುಂಬಾ ಕೋಪ ಇದೆ. ಬಾಯ್ಗೆ ಬಂದಾಗ ಮಾತಾಡ್ಬಿಡ್ತಾರೆ. ನೀನ್ ಹೇಳಿದ್ರಲ್ಲಾಗ್ಲಿ ಶೌರ್ಯ ಹೇಳಿದ್ರಲ್ಲಾಗ್ಲಿ ತಪ್ಪೇನಿದೆ ನಿಹಾರಿಕಾ? ಅವನಿ ಈ ಮನೆಗೆ ಕಾಲಿಟ್ಟಾಗಿಂದಾನು ಮೂಗುತಿನ ಯಾವಾಗ ಹೇಗೆ ಪಡ್ಕೊಳ್ಳೋದು ಅಂತ ಕಾಯ್ತಾನೆ ಇದ್ದಾಳೆ. ಮಾವ, ಈ ಸುಜಾತ ನಿಮ್ ಸೋದರ ಸೊಸೆ ಅನ್ನೋ ಒಂದೇ ಒಂದ್ ಕಾರಣದಿಂದ ಇಷ್ಟು ವರ್ಷಗಳಿಂದ ಸಹಿಸ್ಕೊಂಡೇ ಬಂದಿದೀವಿ. ಇಲ್ಲ ಅಂದಿದ್ರೆ ಗೇಟ್ ಹೊರಗಡೆ ಇರ್ತಿದ್ಲು. ಇಷ್ಟು ವರ್ಷದಿಂದ ತಲೆ ಮೇಲೆ ಕೂರಿಸ್ಕೊಂಡಿದ್ದು ಸಾಕು. ಇನ್ಮೇಲಿಂದಾದ್ರೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಈ ಮನೇಲಿ ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ಗಂಡ ಇದ್ದಾನೆ, ಅವ್ರ ಮಗಳಿದ್ದಾಳೆ. ನಾನು ಯಾಕೆ ಬರ್ದೇ ಇರ್ತೀನಿ? ನನ್ನನ್ನು ಯಾರು ತಡೆಯೋರು? ಸ್ವಾರ್ಥದ ಬಗ್ಗೆ, ಅಸೂಯೆ ಬಗ್ಗೆ ದೆವ್ವಗಳು ವೇದ ಹೇಳ್ತಿರೋ ಹಾಗೆ ನೀನು ನಿನ್ ಮಗಳು ಮಾತಾಡ್ತಿರೋದು. ಇವಾಗ ಸ್ವಾರ್ಥ ಪೂರ್ತಿಯಾಗಿ ತುಂಬಿಕೊಂಡಿರೋದು ಯಾರಲ್ಲಿ ಗೊತ್ತಾ? ಈ ವೇದವತಿಯವರಲ್ಲಿ. ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡ್ಬೇಡ ಸುಜಾತ. ನಾನು ಇರೋದನ್ನ ಇರೋ ಹಾಗೆ ಹೇಳ್ತೀನಿ ಪ್ರಸಾದ್ ರಾವ್ ಅವರೇ. ನಿಮ್ಗಿಂತ ನಿಮ್ಮ ಮೊಮ್ಮಗಳು ಅಕ್ಷಯಾಗೆ ಜಾಸ್ತಿ ಹೆಸರು ಬರುತ್ತೆ ಅಂತ, ಜಾಸ್ತಿ ಗೌರವ ಸಿಗುತ್ತೆ ಅಂತ ನಿಮ್ಮ ಮನ್ಸಿಗೆ ಚಿಂತೆ ಶುರುವಾಗಿದೆಯಾ ವೇದವತಿ ಅವರೇ? ಅದಕ್ಕೇನಾ ಈ ರೀತಿ ಯೋಚನೆ ಮಾಡಿದ್ದು? ಶ್ರೀಕರಿಂದ ಅವನಿ ಪ್ರೆಗ್ನೆಂಟ್ ಆಗೋ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ಮಕ್ಕಳನ್ನ ಹೆರೋ ಅದೃಷ್ಟ ಶ್ರೀಕರ್ಗೆ ಇಲ್ಲ ಅಂತ ರಿಪೋರ್ಟ್ಸ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ಯಮ್ಮ. ಅತ್ತೆ ಮೇಲೆ ಹೇಗ್ ಆರೋಪ ಮಾಡ್ತಿದ್ದಾಳೆ ನೋಡಿ ಮಾವ. ಅದು ಆರೋಪ ಅಲ್ಲ, ನಿಜ. ಅಕ್ಕನ್ಗೆ ಅವನಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಅತ್ತೆ ಅವರು ನನಗಾಗ್ಲಿ ಲಾವಣ್ಯ ಅಕ್ಕಂಗಾಗ್ಲಿ ಮೂಗುತಿನ ಕೊಡಲ್ಲ ಅಂತ ಹೇಳಿದಾಗ ಅತ್ತೆನ ನಾವ್ ಯಾರಾದ್ರೂ ಹೀಗೆ ಎಲ್ಲರ ಮುಂದೆ ನಿಲ್ಸಿದೀವಾ? ಅತ್ತೆ ಮಾಡಿದ್ದು ಒಳ್ಳೆ ಕೆಲ್ಸನೇ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಅಮ್ಮ ಮಾಡ್ತಿರೋ ಕೆಲಸದ ಹಿಂದೆ ಏನಾದ್ರೂ ಕಾರಣ ಇದ್ದಿದ್ರೆ ಅದು ಕುಟುಂಬ ಕ್ಷೇಮಕ್ಕೋಸ್ಕರನೇ ಆಗಿರುತ್ತೆ ಅಂತ ಕೂಡ ಅನ್ಕೋತಿದೀವಿ. ನನ್ನ ಹೆಂಡತಿನ ಪ್ರಶ್ನೆ ಮಾಡೋ ಅಧಿಕಾರ ನಿನ್ಗಿಲ್ಲ ಸುಜಾತ. ನೀವು ನಿಮ್ಮ ಹದ್ಬಸ್ತಲ್ಲಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆಲ್ಲ ಸಮಜಾಯಿಷಿ ಕೊಡೋ ಅವಶ್ಯಕತೆ ನನ್ನ ಹೆಂಡತಿಗಿಲ್ಲ. ಇನ್ನು ಈ ವಿಷಯದ ಬಗ್ಗೆ ಮಾತಾಡ್ಬೇಡಿ. ಇವತ್ತು ನಮಗೆ ಉತ್ತರ ಕೊಡಬೇಕಾಗಿರೋ ಅಗತ್ಯ ಇಲ್ಲೇ ಇರ್ಬೋದೇನೋ, ಆದರೆ ಯಾವತ್ತೋ ಒಂದಿನ ಆ ಅಮ್ಮನವ್ರಿಗೆ ಹೇಳಬೇಕಾಗಿರೋ ಅಗತ್ಯ ಬರುತ್ತೆ ಅಲ್ವಾ? ನಮ್ಮಿಂದ ತಪ್ಪಿಸ್ಕೊಳ್ಳೋಣ ಅನ್ಕೊಂಡ್ರು ಆ ಕುಲದೇವಿ ಆಗಿರೋ ಅನ್ನಪೂರ್ಣ ದೇವಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಮೂಗುತಿ ಯಾವತ್ತಿಗಾದ್ರೂ ಆ ಅಮ್ಮನವ್ರ ಆಶೀರ್ವಾದದಿಂದ ಅಕ್ಷಯಾಗೆ ಸಿಗೋದು. ಸದ್ಯಕ್ಕೆ ಮುಂದೆ ಹೋಗಿದೆ ಅಷ್ಟೇ. ನೀವು ಕೊಟ್ಟಿರೋ ಸಲ್ಗೆನ ಆ ಸುಜಾತ ಎಷ್ಟು ಕೆಟ್ಟದಾಗ ಉಪಯೋಗಿಸ್ತಾ ಇದ್ದಾಳೆ ಅಂತ ನೋಡಿದ್ಯಮ್ಮ? ನನ್ನ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು, ಕೀಳಾಗಿ ಮಾತಾಡಿದ್ರು ಚೆನ್ನಾಗಿರೋದಿಲ್ಲ ನೋಡಿ. ಕೃಷ್ಣ ಅಂದಿದ್ರಲ್ಲಿ ತಪ್ಪೇನಿದೆ? ಇನ್ನೀ ವಿಷಯದ ಬಗ್ಗೆ ಜಗಳ ಮಾಡಬೇಡಿ ಅಂತ ಹೇಳಿದ್ದೀನಲ್ವಾ.
ಈ ಮನೆ ಹಿರಿಯಳಾಗಿ, ನನ್ನ ಊರಿನ ಹಿರಿ ತಲೆಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ನಿರ್ಧಾರಗಳನ್ನ ತಗೊಂಡಿದ್ದೀನಿ ನಾನು. ಅವಾಗ ನೀವೆಲ್ಲ ಎದುರು ಮಾತಾಡದೆ ಗೌರವಿಸಿದ್ರಿ. ಇವಾಗ ಅಕ್ಷಯಾಗೆ ಮೂಗುತಿನ ಯಾಕೆ ಕೊಡಲ್ಲ ಅಂತ ಹೇಳ್ತಿದ್ದೀನೋ ಅದು ನನ್ನ ಸ್ವಂತ ನಿರ್ಧಾರ. ಇದನ್ನು ಕೂಡ ಎಲ್ರೂ ಗೌರವಿಸಿ. ಮಕ್ಕಳಾಗೋ ಅದೃಷ್ಟ ಶ್ರೀಕರ್ಗೆ ಇಲ್ಲ ಅಂತ ರಿಪೋರ್ಟ್ಸ್ ತುಂಬ ಸ್ಪಷ್ಟವಾಗಿ ಹೇಳಿದ್ಯಮ್ಮ. ಅಮ್ಮ ಅನ್ನಪೂರ್ಣಾದೇವಿ ಸೊಸೆಯಂದ್ರ ಮಧ್ಯ ಕಲಹಗಳು, ಮಕ್ಕಳ ಮಧ್ಯ ಮನಸ್ತಾಪಗಳು ಶುರುವಾದಾಗಿಂದ ಕುಟುಂಬ ಚೂರ್ ಚೂರಾಗಿ ಮನಃಶಾಂತಿ ಇಲ್ದಿರೋ ಹಾಗಾಗಿರೋ ಮಾತು. ಆದ್ರೆ ನಾನು ಯಾವತ್ತೂ ಭಯ ಪಡ್ಲಿಲ್ಲ. ಮಕ್ಕಳನ್ನ ಬೇರೆ ಮಾಡಿರ್ಲಿಲ್ಲ, ಆಸ್ತಿನ ಬೇರೆ ಮಾಡಿರ್ಲಿಲ್ಲ. ತುಂಬ ಕುಟುಂಬವಾಗಿ ಇಟ್ಕೊಳ್ತಾ ಕಾಪಾಡ್ಕೊಳ್ತಾ ಬಂದೆ. ಆದ್ರೆ ಈಗ ನನಗೆ ಗೊತ್ತಾಗಿರೋ ನಿಜ ನನ್ನನ್ನ ಕಾಡ್ತಿದೆ, ಮನೋವೇದನೆಗೆ ಗುರಿ ಮಾಡ್ತಿದೆ. ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ ನನಗೆ. ವೇದವತಿ, ನೀನು ಯೋಚನೆ ಮಾಡ್ತಿರೋದು ಸರಿಯಾಗಿದ್ಯಾ ವೇದವತಿ? ನಾನು ಕೇಳಿದ್ದು ನಿಜ ಆದ್ಮೇಲೆ ನಾನು ಯೋಚನೆ ಮಾಡ್ತಿರೋದು ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ನೀರನ್ನ ಯಾವುದಕ್ಕೆ ಹಾಕ್ತೀವೋ ಆ ಆಕಾರಕ್ಕೆ ಬದಲಾಗತ್ತೆ. ಮನಸ್ಸು ಕೂಡ ಅಂತದ್ದೇ. ಮನಸ್ಸನ್ನ ಹಿಡಿತದಲ್ಲಿಟ್ಕೋ. ಯೋಚನೆಗಳು ತುಂಬಾ ದೂರ ಓಡ್ತಾ ಇದೆ, ಅದನ್ನ ನಿಯಂತ್ರಿಸು. ನನ್ನ ಮಗನಿಗೆ ತಂದೆ ಆಗೋ ಅವಕಾಶ ಇಲ್ಲ ಅಂತ ಡಾಕ್ಟರ್ ದಿಲೀಪ್ ಆಧಾರಗಳನ್ನು ಕೂಡ ತೋರಿಸ್ತೀನಿ ಅಂತ ಅಂದ್ರು. ಅವರು ನಿಜಾನ ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅಮ್ಮನವರು ಬಯಲ್ ಮಾಡಿದ್ರು. ನನ್ನ ಮೊಮ್ಮಗಳು ಅಂತ ಸಂಭ್ರಮ ಪಟ್ಟೆ. ಅಕ್ಷಯ ಯಾರ ಮಗಳೋ ನನಗೆ ಹೇಗೆ ಗೊತ್ತಾಗತ್ತೆ? ತರತರವಾದ ಅನುಮಾನಗಳು ನನ್ನನ್ನ ವೇಧಿಸ್ತಾ ಇದೆ. ಇವಾಗ ಸುಜಾತ ಕೂಡ ಬಂದು ಅವನಿ ಪರವಾಗಿ ನಿಂತು ನನ್ನನ್ನ ಎದುರಿಸ್ತಿದ್ದಾಳೆ. ಅನುಮಾನ ಒಂದು ಕೆಟ್ಟ ಚಟ. ಅನುಮಾನಕ್ಕೆ ನೀನು ಸ್ವಲ್ಪ ಜಾಗ ಕೊಟ್ಟೆ ಅಂದ್ರು ಅದು ನಿನ್ನ ಇಡೀ ಮನೇನ ಕಬಳಿಸ್ ಹಾಕತ್ತೆ. ಸತ್ಯ ಅನ್ನೋ ಹುಡುಗ ಸತ್ಯವಂತ ಅಂತ ಅವನಿ ಹೇಳ್ತಿದ್ದಾಳೆ. ಅದ್ರಲ್ಲಿ ಎಷ್ಟು ಸತ್ಯ ಇದೆಯೋ ಯಾರಿಗ್ ಗೊತ್ತು? ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಂತ ನಂಬ್ತಿದ್ಯಾ? ಒಂದೊಂದು ಸಲ ನಮ್ಮ ನೆರಳು ಕೂಡ ಕತ್ಲಲ್ಲಿ ಬೇರೆ ತರ ಕಾಣಿಸುತ್ತೆ. ಆ ವಿಷಯ ನಿನಗೆ ಗೊತ್ತಿಲ್ವಾ? ನನ್ನ ಕಣ್ಣು ನನಗೆ ಮೋಸ ಮಾಡೋದಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಇನ್ಮೇಲೂ ಮಾಡೋದಿಲ್ಲ. ಅದು ನಿನ್ ಭ್ರಮೆ. ವಾಸ್ತವನ ತೋರ್ಸೋದು ಕೂಡ ಕಣ್ಣೆ. ವಾಸ್ತವ ಅಲ್ಲದೆ ಇರೋದನ್ನ ವಾಸ್ತವವಾಗಿ ಭ್ರಮೆ ಪಡಿಸೋದು ನಮ್ಮ ಕಣ್ಣೆ. ಅನುಮಾನಗಳು ಬೆಲೆ ಬಾಳೋ ಅಂಥದ್ದನ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಅದಕ್ಕೆ ನಿಧಾನವಾಗಿ ಯೋಚನೆ ಮಾಡು. ತಪ್ಪು ಮಾಡದೇ ಇರೋ ಹೆಣ್ಣಿಗೆ ನಿದರ್ಶನ ಅವನಿ. ತಪ್ಪನ್ನ ಎತ್ತಿ ತೋರಿಸೋ ಧೈರ್ಯ ಅವನಿ. ಕಟ್ಟುಪಾಡುಗಳಿಗೆ ಕಟ್ಟುಬದ್ಧವಾಗಿರೋದು ಅವನಿ. ಆದರ್ಶಗಳನ್ನ ಆತ್ಮಗೌರವವಾಗಿ ಭಾವಿಸೋದು ಅವನಿ. ಅವನಿನ ಅನುಮಾನಿಸೋದು ಅವಮಾನಿಸೋದು ಹೆಣ್ಣು ಜಾತಿಗೆ ಕಳಂಕ. ನಿರ್ದಾಕ್ಷಿಣ್ಯವಾಗಿ ಒಂದು ಹೆಣ್ಣಿನ ಮೇಲೆ ಆರೋಪ ಮಾಡೋಷ್ಟು ದುಷ್ಟೇ ಅಲ್ಲ ನಾನು. ಅದರಲ್ಲೂ ನನ್ನ ಸೊಸೆಗೆ ಬೆಂಕಿ ಇಲ್ದೇನೆ ಹೊಗೆ ಬರಲ್ಲ ಅನ್ನೋದು ಎಷ್ಟು ನಿಜನೋ ನಡೀತಿರೋದು ಕೂಡ ಅಷ್ಟೇ ನಿಜ. ಎಲ್ಲ ಬಯಲಾಗುತ್ತೆ. ನಿನ್ನ ಸಲಹೆಗಳು ಸೂಚನೆಗಳು ನನಗೇನೂ ಅಗತ್ಯ ಇಲ್ಲ. ನನ್ನ ಕಣ್ಣಿಗೆ ಕಾಣಿಸ್ಕೊಳ್ದೇನೆ ಹೊರಟೋಗೋ. ಎಲ್ರ ಜೊತೆ ಎಲ್ರ ಮುಂದೆನೂ
ನಾನು ನಿನಗೆ ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಅಕ್ಷಯನ್ಗೆ ನೀನು ಮೂಗುತಿನ ಯಾಕೆ ಕೊಡ್ಲಿಲ್ಲ ಅಂತ, ಅದಕ್ಕೆ ಕಾರಣ ಏನು ಅಂತ ನನಗಾದ್ರೂ ಹೇಳ್ತೀಯ ವೇದ? ನಮ್ಮ ಮಧ್ಯೆ ಎಂತಹ ಮುಚ್ಚುಮರೆ ಇರೋದಿಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಎಲ್ಲಾರ್ಗೂ ಹೇಳಿದ್ದನ್ನೇ ನಿಮಗೂ ಹೇಳ್ತಾ ಇದ್ದೀನಿ. ಅದು ಕೇವಲ ನನ್ನ ವೈಯಕ್ತಿಕ ನಿರ್ಧಾರ. ಹಾಗಲ್ಲ ವೇದ. ಮನಸ್ಸು ಸರಿಯಾಗಿಲ್ಲ, ನನ್ನನ್ನೇನು ಕೇಳಬೇಡಿ, ನನ್ನ ಒಂಟಿಯಾಗಿರೋದಕ್ಕೆ ಬಿಡಿ.